ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಇವತ್ತು ಯಾವ ವಿಚಾರದ ಬಗ್ಗೆ ಒಂದು ಮಾಹಿತಿನ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಅಂತಂದರೆ, ಇನ್ನೊಂದು ಕೆಲವೇ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಅದರ ಬಗ್ಗೆ ಈ ಗೌರ್ಮೆಂಟ್ನವ್ರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನಮ್ಮ ಹಳ್ಳಿಗಳಲ್ಲಿ ಅಥವಾ ಯಾವುದೇ ಪ್ರದೇಶಗಳಲ್ಲಿ, ನಗರ ಪ್ರದೇಶ ಆಗಿರ್ಬೋದು ಅಥವಾ ಹಳ್ಳಿಗಾಡುಗಳಾಗಿರ್ಬೋದು, ಗಣೇಶನನ್ನು ಯಾವ ಥರ ನೀವು ಕುಂಡಿಸ್ಬೇಕು, ಅದಕ್ಕೇನೇನು ರೂಲ್ಸ್ ಇದೆ, ಗೌರ್ಮೆಂಟಿಂದ ಒಂದು ಲೀಸ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಅದನ್ನೀಗ ಪೊಲೀಸ್ ಸ್ಟೇಷನಿಂದ ಗ್ರಾಮ ಪಂಚಾಯಿತಿಗಳಿಗೆ ಅದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಥರ ನೀವು ಪ್ರೊಸೀಜರ್ ಮುಖಾಂತರ ಕುಂಡಿಸ್ಬೇಕು, ನೀವು ಅದನ್ನು ಪರ್ಮಿಷನ್ ತಗೊಳ್ಳದೆ ಕುಣಿಸಿದ್ರೆ ಏನು ತೊಂದರೆ ಆಗುತ್ತೆ ಅಂತ ಅದರಲ್ಲಿ ಒಂದು ಲೀಸ್ಟನ್ನು ಮಾಡಿ ಕಳಿಸಿದ್ದಾರೆ ಸ್ನೇಹಿತರೆ. ಈಗ ಅದ್ರ ಬಗ್ಗೆ ನಾನು ನಿಮಗೊಂದು ಮಾಹಿತಿಯನ್ನು ಕೊಡಬೇಕು ಅಂತ ಇವತ್ತು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಆದಷ್ಟು ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೂ ಸಹ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ವಿಡಿಯೋಗಳನ್ನ ನೋಡಿ ಸ್ನೇಹಿತರೆ. ಇವಾಗ ಏನಪ್ಪ ಅಂತಂದರೆ, ಇವಾಗ ಯಾವ ಥರ ಒಂದು ರೂಲ್ಸನ್ನು ಮಾಡಿದ್ದಾರೆ ಗೌರ್ಮೆಂಟ್ನವರು ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಆದಷ್ಟು ಜನ ಈ ವಿಡಿಯೋನ ನೋಡಿ ಸ್ನೇಹಿತರೆ. ಮೊದಲು ನಾವು ಎಲ್ಲ ಊರಲ್ಲಿ ಮನೆ ಹತ್ರನೋ ಅಥವಾ ಒಂದು ಬೀದಿಲೋ ಯಾರು ಪರ್ಮಿಷನ್ ಇಲ್ಲದೆ ಗಣೇಶನ ಕುಂಡಿಸ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಬರ್ತಾ ಗೌರ್ಮೆಂಟ್ನವರು ಅದಕ್ಕೊಂದು ರೂಲ್ಸು ರೆಗ್ಯುಲೇಷನ್ ಅಂತ ಮಾಡಿದ್ದಾರೆ. ಈಗ ಅದ್ರ ಬಗ್ಗೆ ನಾನು ನಿನ್ನೆ ನಮ್ಮ ಊರಿನ ಪಂಚಾಯತಿಂದ ಒಂದು ಅದರ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ನೀವು ಯಾವ ಥರ ನಿಮ್ಮ ಊರಲ್ಲಿ ಗಣೇಶನ ಕುಂಡಿಸ್ಬೇಕಾದ್ರೆ ಅದನ್ನು ಯಾವ ಥರ ಪ್ರೊಸೀಜರ್ ಮಾಡಬೇಕು, ಯಾರಿಂದ ಪರ್ಮಿಷನ್ ತಗೋಬೇಕು, ನೀವು ಎಲ್ಲಿ ಕುಂಡಿಸ್ತಾ ಇದ್ದೀರಾ, ಜಾಗ ಯಾವುದು, ಮತ್ತು ಎಷ್ಟು ಜನ ಇರ್ತೀರಾ, ಸಂಘಟನೆ ಇದೆಯಾ, ಅದನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ನಾನು ಅದನ್ನು ಒಂದೊಂದಾಗಿ ನಿಮಗೆ ಅದ್ರ ಬಗ್ಗೆ ಮಾಹಿತಿನ ಹೇಳ್ತೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಇಲ್ಲಿ ಒಂದು ನಿಮಿಷ, ಇಲ್ಲಿ ನೋಡಿ, ಇದೇ ಆ ಅರ್ಜಿ. ಪೊಲೀಸ್ ಪ್ರಕಟಣೆ ಅಂತ ಪೊಲೀಸ್ ಸ್ಟೇಷನಿಂದ ಪಂಚಾಯಿತಿಗಳಿಗೆ ಇದನ್ನು ರೆಫರ್ ಮಾಡ್ತಾರೆ. ನಾವು ಫಸ್ಟ್ ಹೋಗಿ ಪಂಚಾಯತಿಂದ ಅನುಮೋದನೆ ಅದನ್ನು ತಗೊಂಡು, ಪರ್ಮಿಷನ್ ತಗೊಂಡು, ಪಂಚಾಯತಿಂದ ಒಂದು PDO ಹತ್ರ ನಾವು ಲೆಟ್ರ್ ಸೈನ್ ಮಾಡಿಸ್ಕೊಂಡು ಆಮೇಲೆ ಸ್ಟೇಷನ್ಗೆ ಹೋಗಬೇಕು. ಸ್ಟೇಷನ್ನ ಇನ್ಸ್ಪೆಕ್ಟ್ರ್ ಹತ್ರ ಪರ್ಮಿಷನ್ ತಗೋಬೇಕು. ಬನ್ನಿ ಇವಾಗ ಫಸ್ಟ್ ಏನೇನು ಕಾಲಮಲ್ಲಿ ಕೊಟ್ಟಿದ್ದಾರೆ ನೋಡುವ. ಗೌರಿ ಗಣೇಶ ಪ್ರತಿಷ್ಠಾಪನೆ ಪ್ರಯುಕ್ತ ಅರ್ಜಿ ನಮೂನೆ 2025. ಒಂದನೆಯದು ಸ್ನೇಹಿತರೆ, ಸಂಘದ ಹೆಸರು, ವಿಳಾಸ. ನೀವು ನಿಮ್ಮೂರಲ್ಲಿ ಯಾವ್ದಾದ್ರು ಒಂದು ಸಂಘ ಮಾಡಿರ್ತೀರ, ಆ ಸಂಘದ ಹೆಸರು ಮತ್ತು ವಿಳಾಸನ ನೀವು ಕೊಡಬೇಕಾಗ್ತದೆ. ಫಸ್ಟ್ನೇದರಾಗಿ ವ್ಯವಸ್ಥಾಪಕರ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ಆಧಾರ್ ನಂಬರ್ ಮತ್ತು ಪ್ರತಿ, ಇವನ್ನೆಲ್ಲನೂ ಕೂಡ ನೀವು ಅವ್ರಿಗೆ ಪೇಪರಲ್ಲಿ ಏನು ಕೊಟ್ಟಿರ್ತಾರೆ ಅದರಲ್ಲಿ ಫಿಲಪ್ ಮಾಡಿ ಕೊಡಬೇಕು. ಆಮೇಲೆ ಇನ್ನೊಂದು, ಪದಾಧಿಕಾರಿಗಳ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ಆಧಾರ್ ನಂಬರ್ ಮತ್ತು ಪ್ರತಿ. ಪದಾಧಿಕಾರಿಗಳು ಮತ್ತು ವ್ಯವಸ್ಥಾಪಕರು ಆದಮೇಲೆ ಪದಾಧಿಕಾರಿಗಳು ಅವ್ರನ್ನೂ ಕೂಡ ಪ್ರತಿಯೊಂದು ಮೊಬೈಲ್ ನಂಬರ್ ಮತ್ತು ಆಧಾರ್ ನಂಬರ್ನು ಕೂಡ ಅಲ್ಲಿ ಬರೆದು ಕೊಡಬೇಕು. ಎರಡನೇದು ಸ್ನೇಹಿತರೆ, ಪ್ರತಿಷ್ಠಾಪನೆಯ ಸ್ಥಳ, ಖಾಸಗಿ ಸ್ಥಳವಾಗಿದ್ದರೆ ಮಾಲೀಕರ ವಿವರ. ನೀವು ಅಥವಾ ಖಾಸಗಿ ಯಾವ್ದಾದ್ರು ಸ್ಥಳದಲ್ಲಿ ಕುಣಿಸ್ತಾ ಇದ್ದರೆ ಮಾಲೀಕರ ಹೆಸರನ್ನು ಕೊಡಬೇಕಾಗ್ತದೆ. ಸಂಬಂಧಪಟ್ಟ ಮಾಲೀಕರಿಂದ ಪಡೆದಿರುವ ಅನುಮತಿ ಪತ್ರ. ನೋಡಿ, ಆ ಜಾಗಕ್ಕೆ ಸಂಬಂಧಪಟ್ಟ ಮಾಲೀಕರಿಂದ ಪಡೆದಿರತಕ್ಕಂಥ ಅನುಮತಿ ಪತ್ರ ಕೂಡ ಅಲ್ಲಿ ಬರಬೇಕು. ಎರಡನೇದು,
ಸರ್ಕಾರಿ ಸ್ಥಳವಾಗಿದ್ದರೆ ಸಂಬಂಧಪಟ್ಟ ಇಲಾಖೆಯಿಂದ ಪಡೆದಿರುವ ಅನುಮತಿ ಪತ್ರ ಕೂಡ ಕೊಡಬೇಕು. ಅದೇನಾದ್ರು ಸರ್ಕಾರಿ ಜಾಗ ಆಗಿದ್ದರೆ ಅವರಿಂದ ಪಡೆದಿರತಕ್ಕಂಥ ಅನುಮತಿ ಪತ್ರ ಕೂಡ ನೀವು ಕೊಡಬೇಕಾಗ್ತದೆ. ಆಯಿತಾ? ವೀಸು ಸಾರ್ವಜನಿಕ ರಸ್ತೆಯಲ್ಲಿ ಸಾರ್ವಜನಿಕ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿಷ್ಠಾಪನೆ ಮಾಡುವಂತಿಲ್ಲ. ನೀವು ಈ ಮೇನ್ ರೋಡ್ಗಳಲ್ಲಿ ಅಥವಾ ಬೀದಿ ರೋಡ್ಗಳಲ್ಲಿ ಸರ್ಕಾರಿ ಜಾಗ ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ಕಾರಣಕ್ಕೂ ಗಣಪತಿನ ಕುಣಿಸೋದಕ್ಕೆ ಅನುಮತಿ ಇಲ್ಲ ಇಲ್ಲಿ. ಆಯಿತಾ? 3ನೇ ಕಾಲಮ್ ನೋಡಿ, ಬೆಸ್ಕಾಂ ಅನುಮತಿ ಪತ್ರ, KEB ಅವರ ಅನುಮತಿ ಪತ್ರ ನಿಮ್ಮ ಹತ್ರ ಇರಲೇಬೇಕು. ಬಿ ಲೈಟಿಂಗ್ಸ್ ಅಳವಡಿಸುವವರ ಹೆಸರು ಮತ್ತು ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಕೊಡಬೇಕು. ಯಾರು ನಿಮ್ಮ ಗಣೇಶನಿಗೆ ಲೈಟಿಂಗ್ಸ್ ಅರೇಂಜ್ ಮಾಡ್ತಾರೆ ಅವರ ವಿಳಾಸ ಮತ್ತು ಹೆಸರು, ದೂರವಾಣಿ ಸಂಖ್ಯೆ ಕೂಡ ಕೊಡಬೇಕು. ಆಯಿತಾ? ತಿರ್ಗಿ ಅಗ್ನಿಶಾಮಕ ದಳ 4ನೇದು, ಅಗ್ನಿಶಾಮಕ ದಳದ ಅನುಮತಿ ಪತ್ರ ನೋಡಿ, ಅಗ್ನಿಶಾಮಕ ದಳದವ್ರದ್ದು ಕೂಡ ನೀವು ತಗೋಬೇಕು. ಅದರಲ್ಲಿ ಧ್ವನಿ ವರ್ತಕ ಅನುಮತಿ ಪತ್ರ, ಧ್ವನಿ ವರ್ತಕ ಅಳವಡಿಸುವವರ ಹೆಸರು ಮತ್ತು ವಿಳಾಸ ಮತ್ತು ದೂರವಾಣಿ ಸಂಖ್ಯೆ. ಯಾವುದೇ ಕಾರಣಕ್ಕೂ DJ ಅಳವಡಿಸುವಂತಿಲ್ಲ. ನೋಡಿ, ನೀವು ಮೈಸ್ಕೆಟ್ ಹಾಕ್ತಿರೋ ಅಥವಾ ಯಾವುದಾದ್ರು DJಗಳಾಗ್ತಿರೋ ಅದರದ್ದೊಂದು ಕೊಡಬೇಕು. ಇಲ್ಲಿ ಇನ್ನೊಂದೇನಪ್ಪ ಅಂದರೆ DJನ ಯಾವುದೇ ಕಾರಣಕ್ಕೂ ಅನುಮತಿ ಕೊಟ್ಟಿಲ್ಲ. ನೀವು ಮೈಸ್ಕೆಟ್ ಹಾಕ್ಬೋದು, ಸೀರಿಯಲ್ ಸೆಟ್ಟು ಮೈಸ್ಕೆಟ್ ಹಾಕ್ಬೋದು, ಆದರೆ ಯಾರು ಹಾಕ್ತಾ ಇದ್ದಾರೆ ಅವ್ರದ್ದು ಕೂಡ ಇಲ್ಲಿ ಅನುಮತಿನ ಕೊಟ್ಟಿದ್ದಾರೆ. 5ನೇದು ಆಯಿತು. 6ನೇದು ಬ್ಯಾನರ್, ಬಂಡಿಂಗ್ಸ್, ಫ್ಲೆಕ್ಸ್ ಅಳವಡಿಸುವ ಬಗ್ಗೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪತ್ರ. ನೀವು ಬ್ಯಾನರ್ಗಳು, ಫ್ಲೆಕ್ಸ್ ಹಾಕೋದನ್ನು ಅದು ಕೂಡ ಅನುಮತಿ ಪತ್ರ ಪಡ್ಕೋಬೇಕು. ಬ್ಯಾನರ್ ಮತ್ತು ಫ್ಲೆಕ್ಸ್ ಮುದ್ರಿಸುವವರ ಹೆಸರು, ವಿಳಾಸ, ಯಾರು ಬ್ಯಾನರ್ನ ಮುದ್ರಿಸ್ತಾರೆ ಅವರ ಹೆಸರು ಮತ್ತು ವಿಳಾಸ ಕೂಡ ಕೊಡಬೇಕು ನೋಡಿ. ಆಯಿತಾ? ಅದಾದಮೇಲೆ 7ನೇದು ಪೆಂಡಲ್ನಲ್ಲಿ ಅಳವಡಿಸಲಾಗಿರುವ CCTV ಸಂಖ್ಯೆ. ನೀವು ಕುಂಡಿಸ್ತಿರಲ್ಲ ಗಣೇಶನ, ಅಲ್ಲಿ ಪೆಂಡಲಲ್ಲಿ CC ಕ್ಯಾಮ್ರಾ ಅಳವಡಿಸಿದ CC ಕ್ಯಾಮ್ರಾ ಎಷ್ಟಿದೆ ಅಂತ ಕೂಡ ಅದನ್ನು ಹೇಳಬೇಕು. CC ಕ್ಯಾಮ್ರಾನು ಕೊಟ್ಟಿದ್ದಾರೆ ನೋಡಿ. ಆಯಿತಾ? 8ನೇದು ಪ್ರತಿಷ್ಠಾಪನೆಯ 1 ದಿನಾಂಕ, 2ನೇದು ಸಮಯ, 3ನೇದು ಸೇರುವ ಜನ. ಪ್ರತಿಷ್ಠಾಪನೆ ದಿನ ಯಾವತ್ತು ಕುಂಡಿಸ್ತೀರಾ, ಎಷ್ಟು ಗಂಟೆಗೆ ಕುಂಡಿಸ್ತೀರಾ, ಮತ್ತು 3ನೇದು ಎಷ್ಟು ಜನ ಸೇರ್ತಾರೆ ಅದನ್ನು ಕೂಡ ಇಲ್ಲಿ ಬರೀಬೇಕು ನೋಡಿ. ಯಾವ ಥರ ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು. ಇನ್ನು ನೆಕ್ಸ್ಟು 9ನೇದು ಎಷ್ಟು ವರ್ಷಗಳಿಂದ ಮೇಲ್ಕಂಡ ಸ್ಥಳದಲ್ಲಿ ಗಣಪತಿ ಪ್ರತಿಷ್ಠಾಪನೆ ನಡೆಯುತ್ತಿರುತ್ತದೆ ನೋಡಿ. ಇದು ಒಂದು ಎಷ್ಟು ವರ್ಷದಿಂದ ನೀವು ಗಣೇಶನ ಕುಂಡಿಸ್ತಾ ಇದ್ದೀರ ಅಂತ ಒಂದು ಪ್ರತಿಷ್ಠಾಪನೆ ನಡೆಯುತ್ತಿದೆ ಅಂತ ಕೇಳಿದ್ದಾರೆ, ಅದನ್ನು ಕೂಡ ಮಾಹಿತಿನ ಕೊಡಬೇಕು. ಅದಾಯಿತಾ? ಇಲ್ಲಿ ಬನ್ನಿ 10ನೇದಲ್ಲಿ ಏನಿದೆ, ಪ್ರತಿಷ್ಠಾಪನೆಯ ಅವಧಿ ಯಾವ ದಿನಾಂಕದವರೆಗೆ, ಆಮೇಲೆ ನೀವು ಎಷ್ಟು ದಿನಕ್ಕೆ ಕುಂಡಿಸ್ಬೇಕು, ನಡೆಸಲಾಗುವುದು ಮುಖ್ಯವಾದ ಕಾರ್ಯಕ್ರಮಗಳ ವಿವರ ಅಂತ. 27ನೇ ತಾರೀಕು, 28, 29, 30, 1, 2, 3 ಇಷ್ಟು ದಿನದ ಒಳಗಡೆ ಮಾತ್ರ ಅನುಮತಿ ಗೌರ್ಮೆಂಟ್ ಕೊಟ್ಟಿರೋದು ಏನು ನಿಮ್ಮ ಪ್ರತಿಷ್ಠಾಪನೆ ಮಾಡೋದಕ್ಕೆ. ಆಯಿತಾ? 12ನೇದು ಗಣಪತಿ ಪ್ರತಿಷ್ಠಾಪನೆ ಸ್ಥಳ ಪೆಂಡಲ್ನಲ್ಲಿ ರಾತ್ರಿ ಹಗಲು ನೋಡಿಕೊಳ್ಳುವವರ ಹೆಸರು ಮತ್ತು ಮೊಬೈಲ್ ನಂಬರ್ ನೋಡಿ. ಈಗಲೂ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ ಸ್ಥಳದಲ್ಲಿ ಪೆಂಡಲ್ನಲ್ಲಿ ಹಗಲು ರಾತ್ರಿ ನೋಡಿಕೊಳ್ಳುವವರ ಹೆಸರು ಮತ್ತು ಮೊಬೈಲ್ ನಂಬರ್. ಗಣಪತಿ ಹತ್ರ ಯಾರು ಅದನ್ನು ನೋಡ್ಕೋತಾರೆ ಹಗಲು ರಾತ್ರಿ ಇದ್ದು, ಅವರು ಹಗಲು ಯಾರಿರ್ತಾರೆ, ನೈಟ್ ಯಾರಿರ್ತಾರೆ ಅದನ್ನು ಕೂಡ ಮಾಹಿತಿ ಕೇಳಿದ್ದಾರೆ. ಎಷ್ಟು? 27ನೇ ತಾರೀಕಿಂದ 3ನೇ ತಾರೀಕುವರೆಗೂ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ವಿಸರ್ಜನೆ, ಇನ್ನು 13ನೇದು ವಿಸರ್ಜನೆಯ ದಿನಾಂಕ, ಮೆರವಣಿಗೆಗೆ ಪ್ರಾರಂಭವಾಗುವ ಸಮಯ. 2ನೇದು ವಾಹನಗಳ ಸಂಖ್ಯೆ, ವಾಹನದ ನೋಂದಣಿ ಸಂಖ್ಯೆ, ಮಾಲೀಕರ ವಿವರ ಮತ್ತು ಮೊಬೈಲ್ ನಂಬರ್. ಚಾಲಕರ ಹೆಸರು ನೋಡಿ, ಚಾಲಕರ ಹೆಸರು ಮತ್ತು ವಿಳಾಸ, ವಾಹನದ ದಾಖಲಾತಿಗಳು ಪ್ರತ್ಯೇಕವಾಗಿ ಬಳಸಲಾಗುವುದು. 3ನೇದು ಮೆರವಣಿಗೆಗೆ ದಾರಿ, ಯಾವ ದಾರಿಲಿ ಮೆರವಣಿಗೆ ಮಾಡಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು ನೋಡಿ. ಮೆರವಣಿಗೆಗೆ
ಮುಕ್ತಾಯವಾಗುವ ಸಮಯ, ಮೆರವಣಿಗೆ ಎಷ್ಟು ಗಂಟೆಗೆ ನಿಮಗೆ ಮುಗೀತದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಆಯಿತಾ? ಅದಾದಮೇಲೆ ವಿಸರ್ಜನೆ ಸ್ಥಳ, ನೀವೆಲ್ಲಿ ಗಣಪತಿನ ಮುಳುಗಿಸ್ತೀರ ಆ ಸ್ಥಳನೂ ಕೂಡ ಅಲ್ಲಿ ಮೆನ್ಷನ್ ಮಾಡಿ ಬರೀಬೇಕು. ವಿಸರ್ಜನೆಯ ವೇಳೆ ಸೇರಬಹುದಾದ ಜನಸಂಖ್ಯೆ, ನೀವು ಗಣೇಶನ ನೀರಿಗೆ ಬಿಡಬೇಕಾದ್ರೆ ಎಷ್ಟು ಜನ ಸೇರ್ತಾರೆ ಅದನ್ನು ಕೂಡ ಅಲ್ಲಿ ನೀವು ಪೇಪರಲ್ಲಿ ಬರೆದು ಕೊಡಬೇಕು ಅವ್ರಿಗೆ. ಇನ್ನು 14ನೇದು, ವಿಸರ್ಜನೆಯ ವೇಳೆ ಉಸ್ತುವಾರಿ ವಹಿಸುವ 5 ಜನರ ಹೆಸರು, ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ, ಆಧಾರ್ ಪ್ರತಿ ಪ್ರತ್ಯೇಕವಾಗಿ ಲಗತ್ತಿಸಿರುವುದು. ನೋಡಿ, ವಿಸರ್ಜನೆ ವೇಳೆ ಉಸ್ತುವಾರಿ ಯಾರು ಆ ವಿಸರ್ಜನೆ ಮಾಡ್ತಕ್ಕಂಥ ಅದನ್ನು ವಹಿಸ್ಕೊಂಡಿರ್ತಾರೆ 5 ಜನ, ಅವ್ರದ್ದು ಹೆಸರು ಮತ್ತು ವಿಳಾಸ, ಮೊಬೈಲ್ ನಂಬರು, ಆಧಾರ್ ನಂಬರು ಪ್ರತ್ಯೇಕವಾಗಿ ಅಲ್ಲಿ ಕೊಡಬೇಕು. ಯಾರಿಗೆ? ಪೊಲೀಸ್ ಸ್ಟೇಷನ್ಗೆ. ಆಯಿತಾ? ಲಾಸ್ಟ್ನೇದು, ವ್ಯವಸ್ಥಾಪಕರ ಸಹಿ, ಸ್ಥಳ ಹಾಗೂ ದಿನಾಂಕ, ಯಾರು ಅದನ್ನು ಆಯೋಜನೆ ಮಾಡಿರ್ತಾರೆ ಅವ್ರದ್ದು ಹೆಸರು ಮತ್ತು ಸ್ಥಳ ದಿನಾಂಕನ ಅಲ್ಲಿ ಮೆನ್ಷನ್ ಮಾಡಿ ಕೊಡಬೇಕು. ನೋಡಿ ಸ್ನೇಹಿತರೆ, ಒಂದು ಗಣೇಶನ ಕುಣಿಸೋದಕ್ಕೆ ಎಷ್ಟೊಂದು ಪ್ರೊಸೀಜರ್ ಮಾಡಿದ್ದಾರೆ ನೋಡಿ. ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಪೊಲೀಸು ನಿಮ್ಮ ಮನೆ ಬಾಗಿಲಲ್ಲಿ ನಿಲ್ಲೋದಂತೂ ಖಂಡಿತ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಹುಷಾರಾಗಿ ನಿಮ್ಮ ಗಣೇಶ ವಿಸರ್ಜನೆ ಆಗಲಿ, ಗಣೇಶನ ಸ್ಥಾಪನೆ ಮಾಡೋದಾಗಲಿ ತುಂಬ ಜಾಗೃತರಾಗಿ ಮಾಡಿ. ಯಾಕೆ ಅಂತಂದರೆ ವರ್ಷಕ್ಕೊಂದ್ಸಲಿ ಹಬ್ಬ ಬರ್ತದೆ ಹೋಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದು ಶಾಂತಿಯುತವಾಗಿ ಹಬ್ಬನ ಮುಗಿಸಿ. ಯಾಕೆ ನೋಡಿ, ಎಷ್ಟೊಂದು ಪ್ರೊಸೀಜರ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಪಾಯಿಂಟ್ಗಳನ್ನ, ಇವನ್ನೆಲ್ಲ ಬರೆದು ನಾವು ಪಂಚಾಯತಿಗೆ ತಗೊಂಡೋಗಿ ಕೊಟ್ಟು ಪಂಚಾಯತಿಯಿಂದ ನಾವು ಅದನ್ನು ಅನುಮತಿ ಪಡಿಬೇಕು. ಯಾರು ಆ ಪಂಚಾಯತಿಯ PDO ಆಗಿರ್ತಾರೆ ಅವರು ಅದಕ್ಕೆ ಸಹಿ ಮಾಡಿ ನಮ್ಮನ್ನ ಟೇಷನ್ಗೆ ಕಳಿಸ್ತಾರೆ. ಅಲ್ಲಿ ಟೇಷನಿಂದ ನಾವು ಇದನ್ನು ತಗೋಬೇಕು, ಯಾವುದನ್ನು? ಆರ್ಡ್ರ್ ಕಾಪಿನ. ಈ ಥರ ನಾವು ಗಣೇಶನ ಕುಂಡಿಸ್ತಾ ಇದ್ದೀವಿ, ಇದಕ್ಕೆ ಅನುಮತಿ ಕೊಡಿ ಅಂತ ಪೇಪರ್ನ ತಗೋಬೇಕು. ನೋಡಿ ಸ್ನೇಹಿತರೆ, ಆದಷ್ಟು ಜಾಗೃತರಾಗಿ ಒಂದು ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿ. ಎಲ್ರಿಗೂ ಅಡ್ವಾನ್ಸ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಥ್ಯಾಂಕ್ ಯು.